Namaskara friends. Today I am from Ambavera Motor Driving Training School. Today one new student is came here for the sake of driving. So he is learning from past 4 days, and his friend is here. He is also learn driving. So ಕ್ವಾಲಿಟಿ ಲರ್ನಿಂಗ್ ಈಸ್ ಅವೈಲೇಬಲ್ ಹಿಯರ್. ಸೊ ಆತ್ಮೀಯರೇ, ಇವತ್ತು ನಮ್ಮ ಡ್ರೈವಿಂಗ್ ಸ್ಕೂಲ್ಗೆ ಮತ್ತೆ ಇಬ್ಬರು ಹೊಸ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವರು ಕೂಡ ಡಿಗ್ರಿ ಕಲಿತಾ ಇದ್ದಾರೆ, ಹಳ್ಳಿ ಮೂಲದವರು. ಇವರು ಕೂಡ ತಮ್ಮ ಶಾಲೆಯೊಂದಿಗೆ ಡ್ರೈವಿಂಗನ್ನು ಕಲಿತು ತಮ್ಮ ಮುಂದಿನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಇವರು ಆಲ್ರೆಡಿ 2-3 ದಿವಸದಿಂದ ಜಾಯ್ನ್ ಆಗಿದ್ದಾರೆ. ಇವರು ಹಳ್ಳಿ ಮೂಲದವರು. ತಮ್ಮ ವೃತ್ತಿ ಬದುಕನ್ನು ಇದರಲ್ಲಿ ಅವರು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ತಾವೆಲ್ಲರೂ ಒಂದು ವಿಷಯನ ಮಾಡಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು ಹೊಸ ವಿಚಾರದ ಬಗ್ಗೆ ನಾವು ಮಾತಾಡೋಕ್ಕೆ ಬಯಸ್ತಾ ಇದ್ದೀನಿ. ಏನು ಅಂತಂದರೆ, ಹೊಸ ವಿಚಾರ ಯಾವುದು ಅಂತಂದರೆ, ಆತ್ಮೀಯರೇ, ಈಗ ಇರೋದು ಮಳೆಗಾಲ. ಈ ಮಳೆಗಾಲದಲ್ಲಿ ನೋಡಿ, ಈ ವಿದ್ಯಾರ್ಥಿ ಯೂ ಟರ್ನ್ ಮಾಡ್ತಾ ಇದ್ದಾನೆ. ಯೂ ಟರ್ನ್ ಮಾಡಿಕೊಂಡು ಮತ್ತೆ ತನ್ನ ವೇದಲ್ಲಿ ಡ್ರೈವಿಂಗನ್ನು ಮಾಡ್ತಾ ಇದ್ದಾನೆ. ಸೊ ಮಳೆಗಾಲ ಇದೆ ಬಂಧುಗಳೇ. ಉತ್ತಮ ಒಬ್ಬ ಡ್ರೈವರ್ ಆದವನಿಗೆ ಕ್ವಾಲಿಟೀಸ್ ಬಗ್ಗೆ ನಾನು ನಿನ್ನೆ ಹೇಳ್ತಾ ಇದ್ದೆ. ಅವನು ತನ್ನ ಒಂದು ಚಾಲನಾ ವೃತ್ತಿಯ ಜೊತೆಗೆ ಅವನು ಸಾರ್ವಜನಿಕವಾದಂಥ ಹಲವಾರು ವಿಚಾರಗಳ ಬಗ್ಗೆ ಗಮನ ಕೊಡ್ತಾ ಇರ್ತಾನೆ ಬಂಧುಗಳೇ. ಏನು ಅಂತಂದರೆ, ನಾವು ಕಾರನ್ನು ಆಗಲಿ ಅಥವಾ ಯಾವುದೇ ಒಂದು ವಾಹನವನ್ನು ಚಾಲನೆ ಮಾಡುವಾಗ, ಈಗ ಹೇಳಿ ಕೇಳಿ ಮಳೆಗಾಲ, ರೋಡಿನ ಪಕ್ಕದಲ್ಲಿ ನೀರು ನಿಂತಿರ್ತದೆ. ಅಲ್ಲಿ ಶಾಲೆ ಹೋಗೋ ಮಕ್ಕಳು ಹೊರಟಿರ್ತಾರೆ. ಆ ನೀರಲ್ಲಿ ವೇಗವಾದಂಥ ಒಂದು ವಾಹನವನ್ನು ತೆಗೆದುಕೊಂಡು ಹೋದರೆ ಆ ನೀರು ಆ ಮಕ್ಕಳಿಗೆ ಸಿಡಿಯೋ ಚಾನ್ಸ್ ಇರ್ತದೆ. ಆ ಮಕ್ಕಳ ಬಟ್ಟೆ ಗಲೀಜಾಗ್ತದೆ, ಅವು ಶಾಲೆಗೆ ಹೋಗೋಕ್ಕೆ ತೊಂದರೆ ಆಗ್ತದೆ. ಅದಕ್ಕಾಗಿ ಉತ್ತಮ ಒಬ್ಬ ಡ್ರೈವರ್ ಆದಂಥವನು ಆ ಒಂದು ಎಲ್ಲ ವಿಚಾರಗಳನ್ನು ಅವನು ವಿಚಾರ ಮಾಡ್ತಾ ತನ್ನ ವಾಹನವನ್ನು ಓಡಿಸ್ತಾ ಇರ್ತಾನೆ. ಅದೇ ಥರ ರೋಡಿನ ಪಕ್ಕದಲ್ಲಿ ಯಾರೋ ವಯಸ್ಸಾದ ಯಜಮಾನರು ನಿಂತಿರ್ತಾರೆ, ಅಥವಾ ಅಜ್ಜ ನಿಂತಿರ್ತಾರೆ, ಅಥವಾ ವಯಸ್ಸಾದ ಅಜ್ಜಿ ಇರ್ತಾರೆ, ಹಿರಿಯರು ಇರ್ತಾರೆ. ಅವರು ಕೂಡ ಪಕ್ಕಕ್ಕೆ ಸರಿಯುವಂಥ ಒಂದು ಸ್ಥಿತಿಯಲ್ಲಿ ಇರೋಲ್ಲ. ಅಂಥವ್ರನ್ನೂ ಕೂಡ ನೋಡಿಕೊಂಡು ನಮ್ಮ ವಾಹನವನ್ನು ನಾವು ಅವರಿಂದ ದೂರಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಮನಸ್ಥಿತಿ ಇರಬೇಕಾಗ್ತದೆ. ಮಳೆ ಬರ್ತಾ ಇದೆ, ಎಲ್ಲೋ ಗಿಡದ ಕೆಳಗಡೆ ನಿರಾಶ್ರಿತರಾಗಿ ಜನರು ನಿಂತಿರ್ತಾರೆ. ಅವರಿಗೆ ನಮ್ಮ ವಾಹನದಲ್ಲಿ ಸ್ಥಳಾವಕಾಶ ಇದ್ದರೆ ನಿಲ್ಲಿಸಿ ಅವ್ರನ್ನ ಕರ್ಕೊಂಬರುವಂಥ ಒಂದು ಮಾನವೀಯತೆ ಕೂಡ ನಮ್ಮ ಡ್ರೈವರ್ ಹತ್ರ ಇರಬೇಕಾಗ್ತದೆ. ನೋಡಿ ಬಂಧುಗಳೇ, ಈಗ ಮಳೆ ಬರುವಾಗ ಯಾವುದೋ ಒಂದು ವ್ಯಕ್ತಿ ಆಸರೆಗಾಗಿ ಒಂದು ಮರದ ಕೆಳಗೆ ನಿಲ್ಲೋದು ಸ್ವಾಭಾವಿಕ. ಆದರೆ ಮಳೆಯಲ್ಲಿ ಮರದ ಕೆಳಗೆ ನಿಂತ ವ್ಯಕ್ತಿಯ ಮೇಲೆ ಒಂದು ಸಿಡಿಲಿನ ಆಘಾತ ಕೂಡ ಎರಗುವಂಥ ಸಂಭವ ಇರ್ತದೆ. ಅದಕ್ಕಾಗಿ ನಮ್ಮ ವಾಹನದಲ್ಲಿ ಒಂದು ಸ್ಥಳಾವಕಾಶ ಇದ್ದರೆ ಆ ವ್ಯಕ್ತಿಯನ್ನು ನಮ್ಮ ವಾಹನದಲ್ಲಿ ಕರ್ಕೊಂಬಂದರೆ ಅದಕ್ಕಿಂತ ಒಂದು ಪುಣ್ಯದ ಕೆಲಸ ಯಾವುದೂ ಇಲ್ಲ ಅಂತ ನಾನು ಹೇಳ್ಕೊತೀನಿ. ಒಳ್ಳೆಯ ಒಬ್ಬ ಡ್ರೈವರ್ ಇದ್ದರೆ ಅದನ್ನು ಕೂಡ ಅವರು ಮಾಡ್ತಾರೆ. ಆನಂತರ ಯಾವುದೋ ಒಂದು ಸಂದರ್ಭದಲ್ಲಿ ಬಸ್ಸಿಗಾಗಿ ಕಾಯ್ತಾ ಇರ್ತಾರೆ, ಬಸ್ ಇರಲ್ಲ, ಆದರೆ ಬಿಸಿಲಿನ ಬೇಗೆಯಲ್ಲಿ ಅವರು ಬೇಯ್ತಾ ಇರ್ತಾರೆ. ಅಂಥವ್ರನ್ನು ಕೂಡ ನಾವು ಹೆಲ್ಪ್ ಮಾಡಿದರೆ ನಮಗೆ ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ಸೊ ಇಂಥ ಎಲ್ಲ ಒಳ್ಳೆಯ ಕ್ವಾಲಿಟಿಯ ಒಂದು ವ್ಯಕ್ತಿ ಒಬ್ಬ ಡ್ರೈವರ್ ಇರ್ತಾನೆ. ಆದರೆ ನಾವು ಅವನ್ನ ಯಾವ ಸಂದರ್ಭದಲ್ಲೂ ಕೀಳಾಗಿ ಕಾಣಬಾರ್ದು. ಯಾಕಂತಂದರೆ ಈ ಚಾಲಕನ ವೃತ್ತಿ ಅನ್ನೋದು ಶ್ರೇಷ್ಠವಾದಂಥ ವೃತ್ತಿ. ನೋಡಿ, ಚಾಲಕ ಎಲ್ಲ ವಿಚಾರಕ್ಕೂ ಬೇಕು. ಮಕ್ಕಳನ್ನು ಶಾಲೆಗೆ ಸಾಗಿಸೋದಕ್ಕೂ ಬೇಕು, ಅಸ್ವಸ್ಥರನ್ನು ಆಸ್ಪತ್ರೆಗೆ ಸಾಗಿಸೋದಕ್ಕೂ ಬೇಕು,
ನಾವು ಒಂದೂರಿಂದ ಇನ್ನೊಂದೂರಿಗೆ ಹೋಗೋದಕ್ಕಾದ್ರೂ ಚಾಲಕನ ಒಂದು ಸೇವೆ ನಮಗೆ ಬೇಕೇ ಬೇಕಾಗ್ತದೆ. ಆ ಚಾಲಕ ಕೂಡ ತನ್ನ ಮನೆ ಮಠ ಅನ್ನದೆ ತನ್ನ ವಾಹನದಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಅವರು ತಲುಪಬೇಕಾದ ಗಮ್ಯಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನದಲ್ಲಿ ಆ ಚಾಲಕ ಇರ್ತಾನೆ. ಇಂಥವನಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಂಥ ಚಾಲಕರು ತಯಾರಾಗಿರೋದು ನಮ್ಮಂಥ ಡ್ರೈವಿಂಗ್ ಸ್ಕೂಲಲ್ಲಿ. ಸೊ ಇಂಥ ಹಲವಾರು ವಿಚಾರಗಳನ್ನು ನಮ್ಮಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ನಾವು ಹೇಳಿಕೊಡ್ತಾ ಇರ್ತೀವಿ. ಮೆಕ್ಯಾನಿಸಮ್ ಬಗ್ಗೆ ಹೇಳ್ಕೊಡ್ತೀವಿ, ಲೈಟಿಂಗ್ಸ್ ಬಗ್ಗೆ ಹೇಳ್ಕೊಡ್ತೀವಿ, ಇಂಡಿಕೇಟರ್ಸ್ ಬಗ್ಗೆ ಹೇಳ್ಕೊಡ್ತೀವಿ, ಮತ್ತು ಜನ ದಟ್ಟಣೆಯ ಪ್ರದೇಶದಲ್ಲಿ ಯಾವ ಥರ ಓಡಿಸ್ಬೇಕು ಅಂತ ಹೇಳ್ಕೊಡ್ತೀವಿ. ಅತ್ಯಂತ ಒಂದು ರಶ್ ಇರ್ತಕ್ಕಂಥ ರೋಡಲ್ಲಿ ನಾವು ಯಾವ ಥರ ನಮ್ಮ ವಾಹನ ಚಾಲನೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ತಾ ಇರ್ತೀವಿ. ಇಂಥ ಕ್ವಾಲಿಟಿಯ ಒಂದು ಡ್ರೈವಿಂಗ್ ನಿಮಗೆ ಬೇಕು, ತರಬೇತಿ ಬೇಕು ಅಂತಂದರೆ ನೀವು ಶ್ರೀ ಅಂಬಾಭೈರವ ಮೋಟರ್ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲಿಗೆ ಒಮ್ಮೆ ಸಂದರ್ಶನ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ನಮ್ಮ ಶಾಲೆಗೆ ಮಾಡುವ ಉಪಕಾರ ಅಂತಂದರೆ ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಗೆಳೆಯರಿಗೆ ಅಥವಾ ನಿಮ್ಮ ಪಕ್ಕದ ಮನೆಯವರಿಗೆ ತಿಳಿಸಿ ನಮ್ಮ ಸ್ಕೂಲಿಗೆ ಅವ್ರು ಬಂದು ಅಡ್ಮಿಷನ್ ಮಾಡುವಂತೆ ಮಾಡಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇವತ್ತಿನ ಈ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್, ಧನ್ಯವಾದಗಳು.